ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ನೋಡಿ. ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಎಲ್ಲ ಬರ್ದಿದ್ರಿಗೆ ರಿಸಲ್ಟ್ ಸುಮಾರು ಜನಕ್ಕೆ ಕಮ್ಮಿ ಬಂದಿದೆ, ಸುಮಾರು ಜನಕ್ಕೆ ಜಾಸ್ತಿ ಬಂದಿದೆ. ಜಾಸ್ತಿ ಬಂದಿರೋರ್ಗೆ ಏನು ಖುಷಿ ಗುರು, ಏನಪ್ಪ ಖುಷಿ ಅಂತ. ಜಾಸ್ತಿ ಬಂದಿರೋರಿಗೆ ಏನಪ್ಪ ಖುಷಿ ಅಂತ ಕೇಳ್ತಿದ್ದೆ. ಬಟ್ ಇಲ್ಲಿ ಕಮ್ಮಿ ಬಂದಿರೋರಿಗೆ ದುಃಖ. ಯಾಕಪ್ಪ ಮಾಡಿದ್ದಾರೆ ಅಂದರೆ ಇಲ್ಲಿ ಬೋಲ್ಡ್ ಅವರು ಒಂದು ಮಿಸ್ಟೇಕ್ ತರ ಮಾಡಿದ್ದಾರೆ. ಯಾವ ಥರ ಮಿಸ್ಟೇಕ್ ಮಾಡಿದ್ದಾರೆ ನೋಡಿ, ಆ ಮಾರ್ಕ್ಸ್ ತೆಗ್ದಿರೋದೇ ಒಂದು, ಎಂಟ್ರಿ ಮಾಡಿರೋದು ಒಂದು ಮಾರ್ಕ್ಸ್ ಕೊಟ್ಟಿರೋದು ಒಂದು, ಈ ಥರ ಮಿಸ್ಟೇಕ್ಗಳನ್ನ ಸುಮಾರು ಜನ ಮಾಡಿದ್ದಾರೆ. ಯಾಕಪ್ಪ ಇದು ಮಾಡಿದ್ದಾರೆ ಅಂತ ನೋಡಿ, ನಾನು ಒಬ್ಬ ಫ್ರೆಂಡ್ದು ಒಂದು ಪೇಪರ್ನ ತರಿಸ್ತಾ ಗುರು. ಆ ಪೇಪರಲ್ಲಿ ನೋಡಿ ಅವನಿಗೆ ಅಲ್ಲಿ ಮಾರ್ಕ್ಸ್ ಬಂದುಬಿಟ್ಟು 35 ಚಿಲ್ಲರೆ ಕೊಟ್ಟಿದ್ದಾರೆ. ಬಟ್ ಅವ್ನು ಇನ್ನೂ ಜಾಸ್ತಿ ಬರಬೇಕಿತ್ತು ಅಂತ ಅವನು ತರಿಸ್ತಾ. ಬಟ್ ಇಲ್ಲಿ ನೋಡಿದ್ರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ವ್ಯಾಲ್ಯೂಯೇಷನಲ್ಲಿ 24 ಕೊಟ್ಟಿದ್ದಾರೆ. ನೋಡಿ ವ್ಯಾಲ್ಯೂಯೇಷನಲ್ಲಿ 27 ಕೊಟ್ಟಿದ್ದಾರೆ, ಅಲ್ಲಿ 35 ಕೊಟ್ಟಿದ್ದಾರೆ. ಈ ಥರ ಮಿಸ್ಟೇಕ್ಗಳನ್ನ ಮಾಡಿದ್ದಾರೆ ನೋಡಿ. ಪೇಪರಲ್ಲಿ ಒಂದು ಮಾರ್ಕ್ಸು, ಮಾಮೂಲಿ ರಿಸಲ್ಟಲ್ಲಿ ಒಂದು ಮಾರ್ಕ್ಸ್. ಯಾಕೆ ಈ ಥರ ಮಾಡ್ತವ್ರೆ ಅಂತ ಗೊತ್ತಿಲ್ಲ ನೋಡಿ. ಅದೇ ರೀತಿ ಸುಮಾರು ಜನ ಈಗ ಒಬ್ಬ ವ್ಯಕ್ತಿ ಹಿಂಗೆ ಅಟೆಂಪ್ಟ್ ಮಾಡ್ದ, ಹೋಗ್ಬಿಟ್ಟ ಅಂದರೆ ಈ ಥರ ರಿಸಲ್ಟ್ ಕಮ್ಮಿ ಬಂತು ಅಂತ ಸುಮಾರು ಜನ ನೋಡ್ತಾ ಇರ್ಬೋದು, ಏನೇನು ಆಗುತ್ತೋ ಏನೇನು ಮಾಡ್ಕೊಂಡ್ರು ಅಂತ. ಬಟ್ ಈ ಥರ ಮಾಡೋಕ್ಕಿಂತ ಗೈಸ್ ಯೋಚನೆ ಮಾಡಿ, ಯಾರೆಲ್ಲ ಪಿ ಯು ಬೋರ್ಡವ್ರು ನೋಡ್ತಾ ಇದ್ದೀರಿ, ಈ ಥರ ಮಿಸ್ಟೇಕ್ಗಳು ಮಾಡ್ತಾರೆ. ಬಟ್ ನಿಮಗೂ ಅಷ್ಟೇ ಹೇಳೋದು, ಕೇರ್ಫುಲ್ಲಾಗಿ ಯಾರು ಜಾಸ್ತಿ ಬರುತ್ತೆ ಅಂತ ರಿವ್ಯಾಲ್ಯೂಷನ್ಗಾಗಿ ಪೇಪರ್ ತರಿಸಿ ಗುರು. ಯಾರು ಚೆನ್ನಾಗಿ ಓದಿದ್ದೀರೋ, ಬರ್ತಿದ್ರೆ ಕಷ್ಟಪಟ್ಟು ಬರ್ತಿದ್ರೆ ತರಿಸಿ. ಅಂಥವ್ರಿಗೆ ಒಳ್ಳೇದು ಸಿಕ್ಲಿ ಗುರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಗೈಸ್, ಯಾರೇ ಮಿಸ್ ಮಾಡ್ಕೋಬೇಡಿ. ನಾನು ಹೇಳ್ತೇನೆ ನೋಡಿ, ಈ ಥರ ಮಿಸ್ಟೇಕ್ನ ತುಂಬ ಜನ ಮಾಡಿದ್ದಾರೆ. 50 ಮಾರ್ಕ್ಸ್ ಬರೋನಿಗೆ 30 ಮಾರ್ಕ್ಸ್ ಕೊಟ್ಟಿದ್ದಾರೆ, 60-70 ಬೋರ್ಡ್ 50 ಕೊಟ್ಟಿದ್ದಾರೆ. ಈ ಥರ ಮಿಸ್ಟೇಕ್ನ ಸುಮಾರು ಜನಕ್ಕೆ ಮಾಡಿದ್ದಾರೆ. ಗ್ಯಾಸ್ ಒಳಗೆ ಎಲ್ಲರಿಗೂ ಮಾಡಿದ್ದಾರೆ, ಹೆಚ್ಚು ಕಮ್ಮಿ. ಈ ಸಲ ರಿಸಲ್ಟ್ ಬಂದಿರೋದೇ ಒಂಥರ ಫೇಕು. ನಿಜವಾಗ್ಲೂ ಸೀರಿಯಸ್ ಹೇಳ್ತೀನಿ ನೋಡಿ. ನಾನು ಪೇಪರ್ ತರಿಸಿದಾಗ ನನಗೆ ಕನ್ಫ್ಯೂಸ್ ಆಗೋಯ್ತು ಗುರು. ಅಲ್ಲೊಂದು ಮಾರ್ಕ್ಸ್ ಇಲ್ಲೊಂದು ಮಾರ್ಕ್ಸ್, ಈ ಥರ ಎಲ್ಲ ಫೇಕ್ನ ಮಾಡ್ಕೊಂಡು ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ ಬೋಲ್ಡ್ ಅವರು. ಬಟ್ ಏನೋ ಅವ್ರು ಯಾರು ಶಿಕ್ಷಣ ಸಚಿವರು ಅದೇನು ಮಾಡ್ತಿದ್ದಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಬಟ್ ಈ ಥರ ಫೇಕ್ ಆಗಿತ್ತು ಸುಮಾರು ಜನ. ಬೇಕಾದ್ರೆ ಲೈವ್ ಪ್ರೂಫ್ ಸಾಕ್ಷಿನ ತೋರಿಸ್ಕೊಡ್ತೀನಿ, ಬೇಕಾದ್ರೆ ಯಾರು ಬಂದು ಕೇಳ್ರಿ ಬೇಕಾದ್ರೆ, ಓಕೆ. ಬಟ್ ಅದಕ್ಕೋಸ್ಕರ ಹೇಳ್ತಾರೆ ಅಷ್ಟು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಮಾಡ್ತೇನೆ. ಒಂದೇ ಮಾತ್ರ ಬಾಯ್.